ಇನ್ನು ಕಾಂಗ್ರೆಸ್ ರೆಸಾರ್ಟ್ ರಾಜಕಾರಣದ ಮೊರೆ ಹೋಗ್ತಾ ಇದ್ದಂತೆ ಯಡಿಯೂರಪ್ಪನವರು ಕೂಡ ತಮ್ಮ ಪ್ಲಾನ್ ಅನ್ನ ಬದಲಿಸಿದ್ದಾರಂತೆ. ಹೇಗಾದ್ರೂ ಮಾಡಿ ಸಮ್ಮಿಶ್ರ ಸರ್ಕಾರವನ್ನ ಕೆಡವಿ ಸಿಎಂ ಆಗ್ಲೇಬೇಕು ಅಂತ ಹಠಕ್ಕೆ ಬಿದ್ದಿರೋ ಬಿಎಸ್ವೈ ಆಪರೇಷನ್ ಕಮಲವನ್ನ ವಿಧಾನಸಭೆಯಲ್ಲೇ ಪ್ರಯೋಗಿಸೋಕೆ ಮುಂದಾಗಿದ್ದಾರಂತೆ. ಈ ಲೆಕ್ಕಾಚಾರದ ಪ್ರಕಾರ ಅತೃಪ್ತ ಕಾಂಗ್ರೆಸ್ ಶಾಸಕರು ಸದ್ಯಕ್ಕೆ ರಾಜೀನಾಮೆಯನ್ನ ಕೊಡೋದಿಲ್ಲ. ಮುಂಬೈನಲ್ಲೇ ಠಿಕಾಣಿ ಹೂಡಿರುವಂತಹ 4 ಶಾಸಕರು ಕಾಂಗ್ರೆಸ್ ನಾಯಕರೊಂದಿಗೆ ಇದ್ದು ಜಂಪ್ ಮಾಡೋಕೆ ತುದಿಗಾಲಲ್ಲಿ ನಿಂತಿರುವ ಉಳಿದು 5 ಶಾಸಕರು ಸದ್ಯಕ್ಕೆ ರಾಜೀನಾಮೆ ಕೊಡೋದು ಅನುಮಾನ. ಹಾಗಾದ್ರೆ ಯಡಿಯೂರಪ್ಪ ಪ್ಲಾನ್ ಏನು ಅಂತ ನೋಡೋದಾದ್ರೆ, ಪ್ಲಾನ್ ನಂಬರ್ 1, ಕಾಂಗ್ರೆಸ್ ಹಾಗೂ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಬಹುಮತ ಇಲ್ಲ ಅಂತ ಹೇಳಿ ರಾಜ್ಯಪಾಲರಿಗೆ ದೂರು ನೀಡುವಂತಹ ಸಾಧ್ಯತೆಗಳು ಯಡಿಯೂರಪ್ಪನವರಿಂದ ಇದೆ. ಪ್ಲಾನ್ ನಂಬರ್ 2, ಈ ಹಿನ್ನೆಲೆಯಲ್ಲಿ ವಿಧಾನಸಭೆಯಲ್ಲಿ ಬಹುಮತ ಸಾಬೀತಿಗೆ ಸೂಚಿಸುವಂತೆ ರಾಜ್ಯಪಾಲರಿಗೆ ದುಂಬಾಲು ಬೀಳಬಹುದು ಬಿಜೆಪಿಯ ನಾಯಕರು. ಪ್ಲಾನ್ ನಂಬರ್ 3, ನಾಳೆ ಅಥವಾ ನಾಡಿದ್ದು ಅಂದ್ರೆ ಸೋಮವಾರ ರಾಜ್ಯಪಾಲರನ್ನ ಭೇಟಿಯಾಗಿ ಬಿಜೆಪಿ ನಿಯೋಗದಿಂದ ದೂರು ನಿರೀಕ್ಷೆಯನ್ನ ಕೂಡ ನಾವೆಲ್ಲ ಮಾಡಬಹುದಾಗಿದೆ. ಆಪರೇಷನ್ ಕಮಲ ಫೇಲ್ ಆದಂಗೆ ಕಾಣ್ತಾ ಇದೆ. ಸೊ ಅದರ ಬದಲು ಇವೆಲ್ಲವನ್ನ ಟ್ರೈ ಮಾಡೋದಕ್ಕೆ ಯಡಿಯೂರಪ್ಪನವರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಬಂಡೆದ್ದಿರುವಂತಹ 4 ಕಾಂಗ್ರೆಸ್ ಶಾಸಕರು ಇವತ್ತೇ ರಾಜೀನಾಮೆ ಕೊಡ್ತಾರಾ ಎಂಬ ಯಕ್ಷ ಪ್ರಶ್ನೆ ಕೂಡ ಇದೀಗ ಕಾಡ್ತಾ ಇದೆ. ಯಾಕಂದ್ರೆ ನೆನ್ನೆ ನಡೆದಿರುವಂತಹ ಸಿಎಲ್ಪಿ ಮೀಟಿಂಗ್ಗೆ ಅವರು ಹೋಗಿಲ್ಲ, ಅವರು ಬಂಡೆದ್ದಿರೋದು ಇಲ್ಲಿ ಕಾಣ್ತಾ ಇದೆ. ಇನ್ನು ಶಾಸಕರು ರಾಜೀನಾಮೆ ಕೊಟ್ಟರೆ ಆಗ ಸರ್ಕಾರದ ಬಹುಮತ ಇಲ್ಲ ಅಂತ ಹೇಳಿ ರಾಜ್ಯಪಾಲರಿಗೆ ಯಡಿಯೂರಪ್ಪನವರು ಮನವರಿಕೆಯನ್ನು ಕೂಡ ಮಾಡಬಹುದಾಗಿದೆ. ನೆಕ್ಸ್ಟ್ 4 ಶಾಸಕರು ರಾಜೀನಾಮೆ ಕೊಟ್ಟರೆ 3 ಹಂತದಲ್ಲಿ ಇನ್ನಷ್ಟು ಶಾಸಕರಿಂದ ರಾಜೀನಾಮೆಯನ್ನ ಕೊಡಿಸಬಹುದಾಗಿದೆ. ಅಂದ್ರೆ ಫಸ್ಟ್ ಪಕ್ಷೇತರರನ್ನ ಎಳ್ಕೊಂಡ್ರು, ನೆಕ್ಸ್ಟ್ ಅತೃಪ್ತರನ್ನ ಎಳ್ಕೋಬಹುದು. ಅದಾದ ನಂತರ ಮತ್ತಿನ್ನು ಯಾರಿಗೆ ಅತೃಪ್ತಿ ಇದೆ ಅವರನ್ನು ಕೂಡ ಎಳ್ಕೋಬಹುದು. ಇನ್ನು ಬಹುಮತ ಯೋಚನೆ ವೇಳೆ ಶಾಸಕರಿಗೆ ಪಕ್ಷದಿಂದ ವಿಪ್ ಜಾರಿಯಾಗುತ್ತೆ. ಆಗ ಅಡ್ಡ ಮತದಾನಕ್ಕೆ ಅವಕಾಶ ಇರೋದಿಲ್ಲ. ಇವೆಲ್ಲ ಹೊಸ ಆಟಗಳನ್ನ ಯಡಿಯೂರಪ್ಪನವರು ಈಗ ಸ್ಟಾರ್ಟ್ ಮಾಡಬಹುದಾಗಿದೆ. ಆದ್ರೆ ಉಲ್ಟಾ ಮತದಾನ ಮಾಡುವ ಶಾಸಕರ ವಿರುದ್ಧ ಕ್ರಮ ಕೈಗೊಳ್ಳಲು ಸ್ಪೀಕರ್ಗೆ ಟೈಮ್ ಬೇಕಾಗುತ್ತೆ. ಅಂದ್ರೆ ಎಲ್ಲವನ್ನ ಆಲೋಚನೆ ಮಾಡಬೇಕು, ನೀತಿ ನಿಯಮಗಳನ್ನ ಪರಿಗಣನೆಗೆ ತಗೊಳ್ಬೇಕು. ಅದಾದ ನಂತರ ಅವರು ಏನಾದ್ರೂ ಡಿಸಿಷನ್ ತಗೊಳ್ಳಕ್ಕೆ ಸಾಧ್ಯ. ಈ ಸಮಯವನ್ನೇ ಬಳಸಿಕೊಂಡು ಸರ್ಕಾರ ರಚನೆ ಮಾಡುವುದು ಯಡಿಯೂರಪ್ಪನವರ ಹೊಸ ಆಟ ಅಂತ ಹೇಳಿ ಸದ್ಯದ ಮಟ್ಟಿಗೆ ಹೇಳಲಾಗ್ತಾ ಇದೆ.